ಒಂದು ಫಂಕ್ಷನ್ಗೆ ಹೋಗ್ಬೇಕು, ಬನ್ನಿ ಪಂಕ ರೆಡಿಯಾಗಿ ಪಂಕ ಹೋಗುವ. 70 kg ಒಳ್ಳೆ ನೋಡ್ತಾ ಇದ್ದೀಯ ಮನೆಗೆ. ಸೊ ಬನ್ನಿ, ಇದೂನು ನಾನೇನೆ ಅರ್ಥ ಆಗ್ಲಿಲ್ವಾ? ನಮ್ಮ ಬಾಸ್ ಡೈಲಾಗ್ ಕೇಳ್ಕೊಂಡು ಗಾಡಿ ಇತ್ಕೊಂಡು ನಾನು ಹೊರಟೆ. ಮಾಸ್ಟರ್ ಪೀಸ್ನ ಎಲ್ಲೋ ನಾನು ಡಾರ್ಲಿಂಗ್ ಸ್ವಲ್ಪ ದಾಹ ಆಗ್ತೈತೆ ಅಂದ್ಲು, ಎಣ್ಣೆ ಕೊಡಿಸ್ಕೊಂಡು ಅವಳಿಗೆ. ಅಲ್ಲಿಂದ ನಾನು ಗಾಡಿ ಎತ್ಕೊಂಡು ಹೊರಟೆ. ನಾನು ಹೋಗ್ತಿರೋ ಸ್ಪೀಡ್ ನೋಡ್ಬಿಟ್ಟು ಸಿಗ್ನಲ್ ತೆಗೆದುಬಿಟ್ಟಿದ್ದಾರೆ. ನೋಡಿ ನಾನು ಬರ್ತಿದ್ದೀನಿ ಅಂತ. ಬೈಕ್ ಪಾರ್ಕ್ ಮಾಡೋಕ್ಕೆ ನಾನು ಬಂದಿರ್ತೀನಿ, ನಾನು ಕೆಲಸ ಮಾಡೋದಕ್ಕೆ. ಸೊ ನಾನು ಕೆಲಸ ಮಾಡ್ತಿರೋದು ರಿಲಯನ್ಸಲ್ಲಿ. ಸೊ ಬೈಕ್ ಪಾರ್ಕ್ ಮಾಡಿತ್ತು, ನನ್ನ ಕರ್ಕೊಂಡು ಹೋಗೋಕ್ಕೆ ನನ್ನ ಫ್ರೆಂಡ್ಸ್ ಬಂದರು. ಯಾವ್ದಾರ ಮಾಡಿದ್ರು ನೋಡಿ, ಆಟೋದಲ್ಲಿ. ಆಟೋ ರಾಜ ಹತ್ಕೊಂಡು ಗೈಸ್, ಆಟೋದಲ್ಲಿ ಹೋಗೋಕ್ಕೂ ಎ ಸಿ ಇಲ್ಲ, ಬಟ್ ಓಪನ್ ಎ ಸಿ ಐತೆ. ಏನು ಮಾಡೋಣ, ಸಖತ್ ಬಿಸಿಲು ಐತೆ. ಇರ್ಲಿ ಬನ್ನಿ ತೋರಿಸುವ. ನಾವು ಇವಾಗ ಎಲ್ಲಿ ಹೊರಟಿದ್ದೀವಿ ಅಂದರೆ ಮಳವಳ್ಳಿಗೆ. ನೋಡಿ ಕಾರಲ್ಲಿ ಹೋದ್ರೆ ಈ ಥರ ವ್ಯೂ ಸಿಗುತ್ತೆ ನಿಮ್ಗೆ ನೋಡೋಕ್ಕೆ, ಸಿಗಲ್ಲ. ನೋ ವೇ. ನೋಡಿ ಈ ಥರ ಯಾವ ರೀತಿ ಇದೆ ನೀವು. ಇದು ಯಾವ ಪ್ಲೇಸ್ ಗೊತ್ತಾ? ಇಂಕಲ್ಲು ನೋಡ್ಕೊಂಬಿಡಿ. ಇಂಕಲ್ ಯಾರು ನೋಡಿಲ್ಲ ಅಂದ್ರೆ ನಾವು VIP ಬರ್ತಿದೀವಿ ಅಂದ್ಬಿಟ್ಟು ಸಿಗ್ನಲ್ ಕೂಡ ಬಿಟ್ರು. ನನ್ ಮೇಲೆ ಹಣೆ ಇಟ್ಟಳು. ಅಲ್ಲಿ ಮುಂದೆ ಊಟಕಳಿಯಲ್ಲಿ ಸಿಗ್ನಲ್ ತೆಗೆದ್ಬಿಟ್ಟಿದ್ರು ನನಗೋಸ್ಕರ. ನೋಡಿ ಇಲ್ಲಿ ನಾವು ಬರ್ತಿದ್ವಿ, ಸಿಗ್ನಲ್ ನಿಂತ್ಕೊಳ್ಳಂಗಿಲ್ಲ, ಎಲ್ಲ ಕಡೆ ಸಿಗ್ನಲ್ ಬಿಡ್ತಾರೆ. ನೋಡಿ ನಮ್ಮ ಹುಡುಗ ಅಲ್ಲಿ ನಿಂತಿದ್ದಾನೆ. ನಿಮ್ಮ ಗ್ರೂಪಲ್ಲಿ ಒಬ್ಬ ಫ್ರೆಂಡ್ ಇಡ್ತಾನೆ ಗೊತ್ತಾ, ಗುಂಡಾಡಿ ಗುಂಡ ಊರು ಸುತ್ಕೊಂಡು. ಅಪರೂಪಕ್ಕೆ ನೋಡಿ ಇವಾಗ ಬಂದಿದ್ದಾರೆ ಇಲ್ಲಿ ಕೆಲ್ಸಕ್ಕೆ ಸೇರ್ಕೋಬೇಕು, ಇಂಟರ್ವ್ಯೂ ಹೋಗ್ತಿದ್ದಾರೆ. ಆಲ್ ದಿ ಬೆಸ್ಟ್. ಹೋಗಿದ್ ಬೇಗ ನೋಡಿ ಇಂಟರ್ವ್ಯೂ ಮಾಡ್ಕೊಂಡು ಅಟೆಂಡ್ ಮಾಡಿ ಬಂದ್ರು. ಬನ್ನಿ ಸರ್, ಇಂಟರ್ವ್ಯೂ ಹೇಗಿತ್ತು ಸರ್? ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ಇಬ್ರು ಕೂಡ ಡ್ರೀಮ್ ಮಾಡಿಸಿದೀವಿ. ನನ್ಗಿಂತ ಸ್ಮಾರ್ಟ್ ಇವ್ನು ಕಾಣ್ತಿಲ್ವಾ? ಇವ್ನಿಗಿಂತ ಸ್ಮಾರ್ಟ್ ಆಗಿ ನಾನು ಕಾಣ್ತಿದ್ದೀನಿ ಅಂತಾನೆ. ಹೌದು, ಇವಾಗ ನಮ್ಮ ಪಯಣ ಎಲ್ಲಿಗೆ ಅಂದ್ರೆ ಗೊತ್ತಿಲ್ಲ, ಬನ್ನಿ ತೋರಿಸ್ತೀನಿ. ಮಳವಳ್ಳಿಗೆ ಇಲ್ಲಿ ಮೀಟ್ ಮಾಡಕ್ ಹೋಗ್ತಿಲ್ಲ, ನಲ್ಲಿ ಮುಳೆ ಕಡೆಗೆ ಹೋಗ್ತಿದೀವಿ. ನಮ್ ಗಂಗಣ ಕರೆಕ್ಟ್ ರೋಡಲ್ಲಿ ಹೋಗ್ತಿದಾರೆ, ಬಟ್ ನಮ್ಮ ಇಲ್ಲೊಬ್ರು ಇದಾರೆ. ರೈಟ್ ತಗೋ. ಏನಂದೆ? ಜಿಂಕ ಬನ್ನೂರು ಯಾರ್ಯಾರು ಬಂದಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಬನ್ನೂರು ಜನತೆಗೆ ನನ್ನ ಮಿಸ್ ಮಾಡ್ಕೋಬೇಡಿ. ಜೈ ಆಂಜನೇಯ. ಇದೇ ಮಾರ್ಕೆಟ್. ನಾವು ಇವಾಗ ಬನ್ನೂರ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿಂದ ಒಂದು 10-15 ಕಿಲೋಮೀಟರ್ ಇರಬೇಕು ಅವ್ರ ಊರು ಹೋಗೋದಕ್ಕೆ. ಅಲ್ಲಿಗೆ ಆಟೋಕ್ಕೂ ಮತ್ತೆ ಯಾವುದೋ ವೆಹಿಕಲ್ ಅಲೋ ಇಲ್ಲ ಅಂತ ಹೇಳ್ತಿದ್ದಾರೆ. ಏನಕ್ಕೆ 11 ವರ್ಷ 15 ವರ್ಷ ಆದ್ಮೇಲೆ ಹಬ್ಬ ಮಾಡ್ತಿದೆ ಅಂತಲ್ಲಿ. ಸೊ ಬನ್ನಿ ಆ ಊರಿಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ. ಸಿಗುವ. ನೋಡಿ ಆ ಪರ್ಸನ್ ಬಂದ್ರು. ನಮ್ಮ ಮೊಟ್ಟೆ ಪುಟ್ಟಣ ನೋಡ್ಕೊಳ್ಳಿ, ಮೊಟ್ಟೆ ನಮ್ಮ ಅಣ್ಣವ್ರು ಬಂದವ್ರೆ.